ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೂಸ್ ಟ್ರೂ ಟಿಪ್ಸ್. ಹೇಗಿದ್ದೀರಾ ನೀವೆಲ್ಲ? ಇವತ್ತು ನಾನು ನಿಮ್ಮೆಲ್ಲರ ಜೊತೆ ಪ್ಲಮ್ ನೇಚರ್ ಸ್ಟುಡಿಯೋ ಐ ಪೆನ್ಸಿಲ್ದು ರಿವ್ಯೂ ಕೊಡ್ತಾ ಇದ್ದೀನಿ. ಯಾರೆಲ್ಲ ಇನ್ನೂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಇವಾಗಲೇ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತೋದು ಕೂಡ ಮರಿಬೇಡಿ. ಈ ಪ್ಲಮ್ ನೇಚರ್ ಸ್ಟುಡಿಯೋ ಕಾಜಲ್ ಏನಿದೆ, ಇದ್ರದ್ದು ಪ್ರೈಸ್ ಎಷ್ಟಿದೆ ಆ್ಯಂಡ್ ನಾನು ಎಲ್ಲಿಂದ ಪರ್ಚೇಸ್ ಮಾಡಿದ್ದೀನಿ, ಕಂಪ್ಲೀಟ್ ಡೀಟೇಲ್ಸ್ ನಿಮಗೆ ಈ ವಿಡಿಯೋದಲ್ಲಿ ನೋಡೋದಕ್ಕೆ ಸಿಗುತ್ತೆ. ಸೊ ಈ ವಿಡಿಯೋನ ಕೊನೆ ತನಕ ನೋಡೋದು ಮಾತ್ರ ಮರಿಬೇಡಿ ಗಾಯ್ಸ್. ಇನ್ನು ಈ ಐ ಪೆನ್ಸಿಲ್ ಜೊತೆ ನಮಗೆ ಯಾವುದೆಲ್ಲ ಸಿಗುತ್ತೆ ಅಂತ ನೋಡೋಣ. ಫಸ್ಟಿಗೆ ನಮಗೆ ಇದರಲ್ಲಿ ಒಂದು ಗೈಡ್ ಕೊಟ್ಟಿರ್ತಾರೆ, ಕಂಪ್ಲೀಟ್ ಪ್ಲಮ್ ಪ್ರಾಡಕ್ಟ್ ಏನಿದೆ ಇದರ ಕಂಪ್ಲೀಟ್ ಡೀಟೇಲ್ಸ್ ಇದೆ ಇದರಲ್ಲಿ. ಆ್ಯಂಡ್ ಈ ಐ ಪೆನ್ಸಿಲ್ ಬಗ್ಗೆನೂ ಕಂಪ್ಲೀಟ್ ಆಗಿ ಡೀಟೇಲ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇದರಲ್ಲಿ ಒಂದು ಶಾರ್ಪ್ನರ್ ಕೊಟ್ಟಿದ್ದಾರೆ, ಯಾಕಂದರೆ ಇದು ವುಡನ್ ಪೆನ್ಸಿಲ್ ಆಗಿರೋದ್ರಿಂದ ಇದನ್ನು ಶಾರ್ಪ್ ಮಾಡಬೇಕಾಗತ್ತೆ. ಸೊ ಈ ಥರ ಒಂದು ಶಾರ್ಪ್ನರ್ ಕೊಟ್ಟಿದ್ದಾರೆ ಇದರಲ್ಲಿ. ಶಾರ್ಪ್ನರ್ ಕೂಡ ಕ್ವಾಲಿಟಿ ಚೆನ್ನಾಗಿದೆ. ಆ್ಯಂಡ್ ಇದರಲ್ಲಿ ಶಾರ್ಪ್ನರಲ್ಲಿ ಕೂಡ ನಿಮ್ಗೊಂದು ಅದನ್ನು ಕ್ಲೋಸ್ ಮಾಡಿ ಇಡೋದಕ್ಕೆ ಒಂದು ಕವರ್ ಕೂಡ ಇದೆ. ಅದರಲ್ಲಿ ಪ್ಲಮ್ ಇದು ಐಕಾನ್ ಕೂಡ ಇದೆ. ಆ್ಯಂಡ್ ಈ ಐ ಪೆನ್ಸಿಲ್ ನೀವು ನೋಡ್ತಾ ಇರ್ಬೋದು, ಪರ್ಪಲ್ ಕಲರಲ್ಲಿ ಇರುತ್ತೆ ಇವರದ್ದು ಐ ಪೆನ್ಸಿಲ್. ನಾನು ಇದರಲ್ಲಿ ಬ್ಲ್ಯಾಕ್ ಕಾಜಲ್ನ ಪರ್ಚೇಸ್ ಮಾಡಿದ್ದೀನಿ. ಇನ್ನೂ ಕೆಲವು ಕಲರ್ಸ್ ಅವೈಲೇಬಲ್ ಇದೆ ಇದರಲ್ಲಿ. ಇಲ್ಲಿ ನೋಡ್ಬೋದು, ನೇಚರ್ ಸ್ಟುಡಿಯೋ ಆಲ್ ಡೇ ವೇರ್ ಖೋಲ್ ಕಾಜಲ್, ಪ್ಲಮ್, ಬಿ ಗುಡ್, ಈ ಥರ ಕೊಟ್ಟಿದ್ದಾರೆ. ಇದರಲ್ಲಿ ಯಾವುದೆಲ್ಲ ಕಲರ್ ಅವೈಲೇಬಲ್ ಇದೆ ಅದನ್ನ ನಾನು ಕೂಡ ಸ್ಕ್ರೀನ್ಶಾಟ್ ನಿಮಗೆ ಸ್ಕ್ರೀನ್ ಮೇಲೆ ಹಾಕ್ತೀನಿ. ಆ್ಯಂಡ್ ಇದನ್ನು ನಾನು ಎಲ್ಲಿಂದ ಪರ್ಚೇಸ್ ಮಾಡಿದ್ದೀನಿ ಆ್ಯಂಡ್ ಎಷ್ಟು ಪ್ರೈಸ್ ಬಂತು ಅದನ್ನು ಕೂಡ ಇಲ್ಲಿ ಕೊಡ್ತಾ ಇದ್ದೀನಿ, ನೀವು ನೋಡ್ತಾ ಇರ್ಬೋದು. ಆ್ಯಂಡ್ ಇದನ್ನ ನಾನು ಅಮೆಝಾನ್ ಆ್ಯಂಡ್ ಫ್ಲಿಪ್ಕಾರ್ಟಲ್ಲಿ ಕೂಡ ಅವೈಲೇಬಲ್ ಇದೆ. ಬಟ್ ನಾನು ಸ್ವಲ್ಪ ಎಕ್ಸ್ಪೆನ್ಸಿವ್ ಕಾಜಲ್ ಆಗಿರೋದ್ರಿಂದ ನಾನು ಅಮೆಝಾನ್ ಆ್ಯಂಡ್ ಫ್ಲಿಪ್ಕಾರ್ಟಲ್ಲಿ ಪರ್ಚೇಸ್ ಮಾಡಿಲ್ಲ, ಯಾಕಂದರೆ ಅಲ್ಲಿ ಆಲ್ರೆಡಿ ತುಂಬಾ ಫೇಕ್ ಸೆಲ್ಲರ್ಸ್ ಇದೆ, ನಿಮಗೆ ಗೊತ್ತಿರ್ಬೋದು. ನಾನು ಮುಂಚಿನ ವಿಡಿಯೋದಲ್ಲಿ ಕೂಡ ನನ್ನ ಏನು ಎಕ್ಸ್ಪೀರಿಯನ್ಸ್ ಆಗಿದೆ ಅದನ್ನು ಶೇರ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಇದರಲ್ಲಿ ನೋಡಿ ಶಾರ್ಪ್ ಚೆನ್ನಾಗಾಗತ್ತೆ. ಆ್ಯಂಡ್ ಇದರಲ್ಲಿ ಮೇನ್ ಪ್ರಾಬ್ಲಮ್ ಏನಂದರೆ, ನೀವಲ್ಲಿ ನೋಡ್ತಾ ಇರ್ಬೋದು, ಪ್ರಾಡಕ್ಟ್ ಕೂಡ ತುಂಬಾ ವೇಸ್ಟ್ ಆಗುತ್ತೆ ಗೈಸ್. ಸೊ ಅದೊಂದು ನನಗೆ ಅವಾಯ್ಡ್ ಮಾಡೋದು ಹೇಗೆ ಅಂತೇಳಿ ಗೊತ್ತಾಗ್ತಿಲ್ಲ. ನೆಕ್ಸ್ಟ್ ನೋಡಿ, ಇಲ್ಲಿ ಯಾವ ಥರ ಡಾರ್ಕ್ ಇದೆ ಬ್ಲ್ಯಾಕ್, ಇದು ಜೆಟ್ ಡಾರ್ಕ್ ಬ್ಲ್ಯಾಕ್ ಇದು. ಸೊ ಚೆನ್ನಾಗಿದೆ, ಈ ಥರನೇ ಇರಬೇಕು. ಸ್ವಲ್ಪ ಲೈಟ್ ಬ್ಲ್ಯಾಕ್ ಆಗಿದ್ರೆ ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ. ಸೊ ಇದು ಬ್ಲ್ಯಾಕ್ ತುಂಬಾ ಚೆನ್ನಾಗಿದೆ. ಆ್ಯಂಡ್ ನೀವು ತುಂಬಾ ಲೈಟ್ ಹ್ಯಾಂಡಲ್ಲಿ ಯೂಸ್ ಮಾಡಿದ್ರು ಕೂಡ ಸೇಮ್ ಕಲರೇ ಕೊಡುತ್ತೆ ನಿಮಗೆ. ಈಗ ಸ್ವಲ್ಪ ಚೀಪ್ ಕಾಜಲ್ಸ್ ಏನಿದೆ ಅದೆಲ್ಲ ಅಷ್ಟು ಚೆನ್ನಾಗಿ ಬರೋದಿಲ್ಲ, ಡಾರ್ಕ್ ಸ್ವಲ್ಪ ಲೈಟ್ ಇರುತ್ತೆ ಡಾರ್ಕ್. ನನಗಂತೂ ತುಂಬಾ ಈ ಥರ ಜೆಟ್ ಬ್ಲ್ಯಾಕ್ ಅಂದರೆ ತುಂಬಾ ಇಷ್ಟ ನನಗೆ. ಸೊ ನೋಡ್ಬೋದು ನೀವಿಲ್ಲಿ, ಚೆನ್ನಾಗಿದೆ ಇದು. ತುಂಬಾ ಫೋರ್ಸ್ ಕೂಡ ಹಾಕಬೇಕಂತಿಲ್ಲ, ಲೈಟ್ ಹ್ಯಾಂಡಲ್ಲಿ ಯೂಸ್ ಮಾಡಿದ್ರು ಚೆನ್ನಾಗಿ ಬರುತ್ತೆ. ಆ್ಯಂಡ್ ಪ್ಲಮ್ ಇದು ವೇಗನ್ ಇದೆ ಆ್ಯಂಡ್ ಕ್ರುಯಲ್ಟಿ ಫ್ರೀ ಇದೆ, ಎನಿಮಲ್ ಟೆಸ್ಟಿಂಗ್ ಎಲ್ಲೂ ಮಾಡಿಲ್ಲ. ಆ್ಯಂಡ್ ಅಪ್ಥಾಲ್ಮಲಾಜಿಕಲಿ ಡರ್ಮಟಾಲಜಿಕಲಿ ಟೆಸ್ಟೆಡ್ ಇದೆ. ನಾವು ಐಸಿಗೆ ಏನು ಯೂಸ್ ಮಾಡ್ತೀವಿ ಅದೆಲ್ಲ ಇಂಥದ್ದೆಲ್ಲ ಆಗಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಸೊ ಈ ಕಾಜಲ್ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಪ್ರೈಸ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಇದೆ, ಆದರೆ ನೀವು ಇದನ್ನು ಆರಾಮ್ಸೆ 1 ಇಯರ್ ತನಕ ಯೂಸ್ ಮಾಡ್ಬೋದು. ಆ್ಯಂಡ್ ಇದು ಕಾಲೇಜ್ ಗೋಯಿಂಗ್ ಗರ್ಲ್ಸ್ ಆ್ಯಂಡ್ ವರ್ಕಿಂಗ್ ವುಮೆನ್ಸ್ಗೆಲ್ಲ ಹೇಳಿ ಮಾಡಿಸಿರೋದು, ಯಾಕಂದರೆ ಬೆಳಿಗ್ಗೆ ಹಚ್ಕೊಂಡಷ್ಟೊತ್ತಿಗೆ ಬೇರೆ ಕಾಜಲೆಲ್ಲ ಸ್ಮಜ್ ಆಗುತ್ತೆ, ಅದು ಫುಲ್ ಸ್ಪ್ರೆಡ್ ಆಗಿ ತುಂಬಾ ಅಸಹ್ಯವಾಗಿ ಕಾಣುತ್ತೆ. ಇದು ಸ್ಮಜ್ ಆಗಲ್ಲ, ನೀವು ನೋಡ್ತಿರ್ಬೋದು ಇಲ್ಲಿ ನಾನು ಈ ಥರ ಉಜ್ತಾ ಇದ್ದೇನೆ, ಆದರೂ ನೋಡಿ ನನ್ನ ಕೈಯಲ್ಲಿ ಎಲ್ಲೆಲ್ಲೂ ಇದು ಸ್ಮಜ್ ಆಗಿಲ್ಲ, ಸ್ಪ್ರೆಡ್ ಆಗಿಲ್ಲ, ತುಂಬಾ ಚೆನ್ನಾಗಿದೆ. ಸೊ ನಿಮಗೇನಾದರೂ ಬೆಸ್ಟ್ ಸ್ಮಜ್ ಪ್ರೂಫ್ ಕಾಜಲ್ ಏನಾದರೂ ಪರ್ಚೇಸ್ ಮಾಡಬೇಕಂತಿದ್ರೆ ನಾನು ಪ್ಲಮ್ಮನ್ನು ನಿಮಗೆ ಸಜೆಸ್ಟ್ ಮಾಡ್ತೀನಿ. ಆ್ಯಂಡ್ ಡೈಲಿ ನಾನೀಗ ವಾಟರ್ ರೆಸಿಸ್ಟೆನ್ಸ್ ಚೆಕ್ ಮಾಡ್ತಾ ಇದ್ದೀನಿ. ನೋಡಿ, ನಾನು ವಾಟರ್ ಡ್ರಾಪ್ಸ್ ತೊಗೊಂಡು ಹೀಗೆ ಹಾಕ್ತಾ ಇದ್ದೀನಿ ಆ್ಯಂಡ್ ಇಲ್ಲಿ ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ನೋಡ್ಬೋದು ನೀವು, 1 ಇಂಚು ಕೂಡ ಅಲ್ಗಾಡಿಲ್ಲ, ಅದು ಹಾಗೇ ಇದೆ. ಸೊ ಇದು ವಾಟರ್ ರೆಸಿಸ್ಟೆನ್ಸ್ ಇದೆ. ವಾಟರ್ ರೆಸಿಸ್ಟೆನ್ಸ್ ಕೂಡ ಇರೋದು ತುಂಬಾ ಮುಖ್ಯ, ಯಾಕಂದರೆ ಹೇಗೋ ಏನೋ ಸಮ್ಟೈಮ್ಸ್ ನಮಗೆ ಈ ಥರ ಬೆವರ್ ಬರಬೇಕಿದ್ರೆಲ್ಲ ವಾಟರ್ ರೆಸಿಸ್ಟೆನ್ಸ್ ಇಲ್ಲ ಅಂತ ಇದ್ದರೆ ಅದು ಕರ್ಗತ್ತೆ, ಸೊ ಅದು ಸ್ಪ್ರೆಡ್ ಆಗಿ ಬರುತ್ತೆ. ಸೊ ಇವಾಗ ನಾನು ಇದನ್ನು ಉಜ್ಜಿದ್ದೀನಿ, ಆವಾಗ ನೀವು ನೋಡಿರ್ಬೋದು ಇದು ಕಲರ್ ಹೋಯಿತು. ಸೊ ಇದು ವಾಟರ್ ಪ್ರೂಫ್ ಅಲ್ಲ, ಬಟ್ ವಾಟರ್ ರೆಸಿಸ್ಟೆನ್ಸ್ ಹೌದು. ವಾಟರ್ ಪ್ರೂಫ್ ಆಗಿರ್ಬೇಕಂತನೂ ಇಲ್ಲ. ನಾವು ಈ ಥರ ಉಜ್ಜಿ ಯಾವಾಗ ತೆಗಿತೀವಿ ಅಂದರೆ, ನಮಗೆ ಮೇಕಪ್ ಏನಾದರೂ ರಿಮೂವ್ ಮಾಡಬೇಕಿದ್ದಾಗ ಅಷ್ಟೇ ನಾವು ಈ ಥರ ಉಜ್ಜಿ ತೆಗಿತೀವಿ, ಇಲ್ಲಾಂದರೆ ನಾವು ಈ ಥರ ಉಜ್ಜೋದಿಲ್ಲ. ಸೊ ವಾಟರ್ ರೆಸಿಸ್ಟೆಂಟ್ ಇದ್ದರೆ ಸಾಕು ಅನಿಸುತ್ತೆ. ವಾಟರ್ ಪ್ರೂಫ್ ಇದ್ದರೆ ಎಗೇನ್ ನಾವು ಮೇಕಪ್ ರಿಮೂವರ್ ಯೂಸ್ ಮಾಡಿ ಅದನ್ನು ರಿಮೂವ್ ಮಾಡಬೇಕಾಗತ್ತೆ. ಸೊ ಐಸಿಗೆ ನಾವೇನು ಯೂಸ್ ಮಾಡ್ತೀವಿ ಅದು ವಾಟರ್ ರೆಸಿಸ್ಟೆನ್ಸ್ ಇದ್ದರೆ ಸಾಕು, ವಾಟರ್ ಪ್ರೂಫ್ ಬೇಕಾಗಿಲ್ಲ ಅನ್ನೋದು ನನ್ನ ಒಪಿನಿಯನ್. ಸೊ ಈ ಕಾಜಲ್ ನಿಮಗೆ ಹೇಗೆ ಅನಿಸ್ತು, ಈ ರಿವ್ಯೂ ನಿಮ್ಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ಸಲ್ಲಿ ನನಗೆ ತಿಳಿಸೋದು ಮಾತ್ರ ಮರಿಬೇಡಿ ಗಾಯ್ಸ್. ಆ್ಯಂಡ್ ನನಗಂತೂ ಇದು ತುಂಬಾ ಇಷ್ಟ ಆಯಿತು. ನಾನು ಆಲ್ ಡೀಟೇಲ್ಸ್ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಡಿಸ್ಕ್ರಿಪ್ಷನ್ ಬಾಕ್ಸ್ ಚೆಕ್ ಮಾಡೋದು ಮರಿಬೇಡಿ. ಓಕೆ ಗಾಯ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ, ಬಾಯ್.